ಬಿಸಿಲು ಸ್ಟಾರ್ಟ್ ಆಯಿತು. ಇವಾಗ ಬಟ್ಟೆ ಹಾರಾಕ್ಬಿಟ್ಟು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕ್ಬೇಕು ಗೈಸ್. ಇವತ್ತು ಫಸ್ಟೇ ಬಟ್ಟೆ ವಾಶ್ ಮಾಡಿದ್ದೀನಿ. ಬೇಗ ಬನ್ನಿ ವಾಶ್ ಮಾಡುವ. ಮೋಡ ಮೇಲೆ ಬಂದರೆ ತುಂಬ ಖುಷಿಯಾಗುತ್ತೆ. ಪಕ್ಕದ ಸ್ಕೂಲು, ಆ ಕಡೆ ಫ್ಯಾಕ್ಟ್ರಿ, ಈ ಕಡೆ ಊರು, ಸುತ್ತ ಮರಗಳು, ಪಕ್ಷಿಗಳು ಹಾರಾಡ್ತಾಯಿದ್ರೆ ಎಷ್ಟು ಖುಷಿಯಾಗುತ್ತಲ್ವ. ತಣ್ಣನ ಗಾಳಿ. ಆದರೂ 10:30ಗೆ ಬಿಸಿಲು ಬಂದುಬಿಟ್ಟಿತ್ತು. ಬೆಳಗ್ಗೆ 10:30 ಆಗೋಗಿತ್ತು. ನೋಡಿ ಪಕ್ಷಿ ಹೆಂಗೆ ಆಡ್ತೈತೆ ಮಧ್ಯೆ ಬಂದು. ಅದು ನಾನು ಕ್ಯಾಮ್ರಾ ಬೇಕು ನನಗೂ ಅಂದ್ಬಿಟ್ಟು ಹಾರಾಡ್ತೈತೆ. ನನಗೆ ಗೊತ್ತೇ ಆಗಲಿಲ್ಲ, ಇವಾಗ ನೋಡ್ತಾಯಿದ್ದೀನಿ ಗೈಸ್. ಅದು ಪಕ್ಷಿ ಬಂದೋಗಿದ್ದು ನಾನು ನೋಡೇ ಇಲ್ಲ. ಅದಕ್ಕೂ ಗೊತ್ತಾಗುತ್ತೇನೋ ಕ್ಯಾಮ್ರಾ ಆನ್ ಮಾಡಿದ್ದಾರೆ ಅಂತ. ಬಟ್ಟೆಗಳೆಲ್ಲ ಹಾರಾಕ್ಬಿಟ್ಟು ಮಿಕ್ಕಿದ ನೀರೆಲ್ಲ ಗಿಡಗಳಿಗೆಲ್ಲ ಹಾಕ್ಬಿಟ್ಟು ಮನೆಗೆ ಹೋಗಿ ಮನೆ ಕ್ಲೀನ್ ಮಾಡುವ ಅಂತ ಹೋದೆ. ಆದರೆ ಹೊಟ್ಟೆ ಹಸ್ಕತ್ತು. ರಾತ್ರಿ ತಂದಿದ್ದು ಮುಸ್ಕಿನ ಜೋಳ ಹಂಗೆ ಇಟ್ಕೊಂಡಿದ್ದೆ, ಯಾರಿಗೂ ತೋರಿಸ್ತೀರಾ. ಮುಸ್ಕಿನ ಜೋಳ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಎಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಇನ್ನು ಬಟ್ಟೆಗಳಂದರೆ ಡೈಲಿ ಸಾರಿ ಹಾಕ್ಕೊಂಡಿಲ್ಲ ಅಂದರೂ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀವಲ್ಲ, ಅವೆಲ್ಲ ವಾಶ್ ಮಾಡಾಕ್ದೆ. ಇನ್ನು ಅದು ಕಟಿಂಗ್ ಮಾಡಿ ಹೊಲಿವ ಅಂದರೆ ಮನಸ್ಸೇ ಇಲ್ಲ ಗೈಸ್. ಆವತ್ತು ನನ್ನ ಮಗಳು ಸ್ಯಾರಿ ಹಾಕ್ಕೊಂಡಿದ್ಲಲ್ಲ, ವೈಟ್ ಸ್ಯಾರಿ, ಒಂದು ಇದಕ್ಕೆ ಇನ್ಸ್ಟಾದಲ್ಲಿ ಬಿಟ್ಟಿದ್ದೆ. ಅದು ಚೆನ್ನಾಗಿತ್ತು. ಅದು ತುಂಬ ವರ್ಷನೇ ಆಯಿತು ಅದು ತಗೊಂಡು. ಅದು 1 ದಿನ 2 ದಿನ ಅಷ್ಟೇ ನಾನು ಮೈ ಮೇಲೆ ಹಾಕಿರೋದು. ಅದನ್ನ ಹಾಕ್ಕೊಳ್ಳುವ ಅಂತ ಕಟಿಂಗ್ ಮಾಡಿ ನನ್ನ ಮಗಳಿಗೆ ಲೆಹಂಗಾ ಹೊಲಿವ ಅಂದರೆ, ಲಂಗ ಬ್ಲೌಸ್ ಹೊಲಿಯೋಣ ಅಂದರೆ ಮನಸ್ಸೇ ಇಲ್ಲ ಒಂದು ಸ್ವಲ್ಪನೂ. ಅದಕ್ಕೆ ಬೇರೆ ಬಟ್ಟೆ ತಂದು ಹೊಲಿದು ಸ್ಟಿಚ್ ಮಾಡಿದೆ. ಅದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಗೈಸ್. ಎಲ್ಲ ಆಯಿತು. ಅವತ್ತಿಂದ ಸ್ಯಾರಿ ದೇವಸ್ಥಾನಕ್ಕೆ ಹಾಕ್ಕೊಂಡೋಗಿದ್ದು, ನನ್ನ ಮಗಳು ಹಾಕ್ಕೊಂಡೋಗಿದ್ದು, ಮತ್ತು ನಾನು ಮತ್ತೆ ದೇವಸ್ಥಾನಕ್ಕೆ ಹಾಕ್ಕೊಂಡೋಗಿದ್ದೆ. ಎಲ್ಲ ವಾಶ್ ಮಾಡೋಕ್ಕೆ ಅಷ್ಟೊಂದು ಬಟ್ಟೆ ಇರಲಿಲ್ಲ. ಅಂದರೆ ಸ್ಯಾರಿ ಮಾಡೋ ಮಾತ್ರ ಇದ್ದಿದ್ದು. 1-2 ಜೊತೆ ಬಟ್ಟೆ ಇತ್ತು ಅಷ್ಟೇ. ತುಸಿ ತುಂದು ಇದ್ರದ್ದು ಸ್ಕೂಲ್ ಡ್ರೆಸ್ಸು ಮತ್ತು ನಂದು ಡೈಲಿ ಯೂಸ್ದು ಅಷ್ಟೆ. ಕೆಳಗಡೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋ ಬನ್ನಿ. ಕಾಲನೇ ದೀಪ ಹಚ್ಚೋದು. ಇವಾಗ 10:30 10 ಗಂಟೆ ಆಗೋಯ್ತು ಟೈಮು. ಸಾಯಂಕಾಲನೇ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಬೇಕು. ಯಾಕೆಂದರೆ ಬೆಳಗ್ಗೆ ಪೊಂಗಲ್ ಮಾಡಿದ್ದೆ, ಮತ್ತು ಪಾತ್ರೆಗಳೆಲ್ಲ ಟೀ ಹಾಲು ಎಲ್ಲ ಕುಡಿದಿದ್ದು ಹಂಗೆ ಐತೆ. ಅದಕ್ಕೆ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು 5 ನಿಮಿಷ ಕೂತಿದ್ದು ಮತ್ತೆ ನಾನು ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ಕಸ ಎಲ್ಲ ಗುಡಿಸ್ಬಿಟ್ಟು ಕೆಳಗಂಟ ಇಲ್ಲಿ ಮನೆ ಆಚೆ ವರಂಡ ಎಲ್ಲ ಕಸ ಗುಡಿಸ್ಬಿಟ್ಟು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ಮತ್ತು ಆಚೆ ಎಲ್ಲ ಮೆಟ್ಲುಗಳೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಎಲ್ಲ ಆಚೆ ಎಲ್ಲ ನೀರಿಟ್ಬಿಟ್ಟು ಬಂದಿದ್ದೆ. ಮತ್ತು ಮನೆಯೆಲ್ಲ ಇವಾಗ ಡೈಲಿ ಒರೆಸ್ತಾಯಿದ್ರು ಅದು ರಪ್ಪಾಗಿ ಏನಾದರೂ ಅನ್ನಗಿನ ಬಿದ್ದಿರುತ್ತಲ್ಲ, ಕಚ್ಕೊಬಿಡುತ್ತಲ್ಲ, ಅದು ಒರೆಸಿದ್ರೂ ಬರೋಲ್ಲ. ಜಾಸ್ತಿ ನೀರು ಹಾಕಿ ಸ್ವಲ್ಪ ನೆನೆಸಿ ಒರೆಸ್ಬೇಕು. ಏನೂ ಇಲ್ಲ ಅಂತ ಕೆಲವರು ಸುಮ್ಮನೆ ಹಿಂಗೆ ಬಳ್ಕೊಂಬಿಟ್ರೆ ಅದೇನು ಕ್ಲೀನ್ ಆಗೋಲ್ಲ. ಮಾಮೂಲಿ ಪ್ರೆಜರ್ ಕೊಟ್ಟೆ ಅಮ್ಗೆ ಒರೆಸ್ಬೇಕು. ಆವಾಗ ನಮಗೂ ವ್ಯಾಯಾಮ ಆದಂಗೆ ಆಗುತ್ತೆ, ನೀಟಾಗಿ ಆಗುತ್ತೆ, ಮನೆಯೆಲ್ಲ ಕ್ಲೀನ್ ಆಗುತ್ತೆ ಆರಾಮಾಗಿ. ಏನಿಲ್ಲ ಆ ಥರ ಏನದು ಮಾಪಲ್ಲಿ ಚೆನ್ನಾಗಿ ಒರೆಸ್ಕೋಬೋದು. ನಾನು ವಾರಕ್ಕೆ 2 ಸಲ ಕೂತ್ಕೊಂಡೇ ಒರೆಸ್ತಾಯಿದ್ದೆ ಅವಾಗ. ಇವಾಗ ಕಡಿಮೆ ಮಾಡಿದ್ದೀನಿ ಮಾಪ್ ಬಂದಮೇಲೆ. ಮಾಪ್ ಇದ್ರೂ ಅವಾಗ ಏನು ಮಾಡ್ತಾಯಿದ್ದೆ ಗೊತ್ತಾ, ವಾರಕ್ಕೆ 1 ಸಲ 2 ಸಲ ಕೂತ್ಕೊಂಡು ಒರೆಸ್ತಾಯಿದ್ದೆ, ನೀಟಾಗಿ ಬರ್ತಾಯಿತ್ತು. ಸೋಫಾ ಯಾಕಂದರೆ ವುಡ್ಡಂದಲ್ವಾ ಸೋಫಾ, ಮರದಿಂದ ಮಾಡಿರೋದು, ಅದರಲ್ಲೆಲ್ಲ ಧೂಳು ಬರುತ್ತಲ್ವ, ಅದು ಕೈಲಿ ಬಟ್ಟೆಯಲ್ಲೇ ಕ್ಲಾತಲ್ಲೇ ಒರೆಸ್ಕೋಬೇಕದು. ಮ್ಯಾಪಲ್ಲಿ ಒರೆಸೋಕ್ಕಾಗಲ್ಲ. ಸಣ್ಣದಿಲ್ಲ ಕೈಗೆ ಎಲ್ಲ ಆಡಿಸಿ ನೀಟಾಗಿ ಒರೆಸ್ಕೋಬೇಕು. ಇನ್ನು ಆಚೆ ಎಲ್ಲ ಪರಕೆ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳುವ ಅಂತ ನೀರೆಲ್ಲ ಹಿಡ್ದಿಟ್ಟಿದೆ. ಸ್ವಲ್ಪ ನೀರು ಹಿಡಿದ್ಬಿಟ್ಟು ಬೇಗ ವಾಶ್ ಮಾಡಿಕೊಂಡು ಕೆಳಗಂಟ ಹೋಗಿ ವಾಶ್ ಮಾಡಿದೆ. ವಾಶ್ ಮಾಡಾದ್ಮೇಲೆ ನೋಡಿ ಡೈಲಿ ವಾಶ್ ಮಾಡ್ತಾಯಿದ್ರು ಮರದಿಂದ ಎಲೆ ಉದುರೋದು, ಮತ್ತು ಕಂಬಿ ಮೇಲೆಲ್ಲ ಧೂಳು ಕುತ್ಕೊಳ್ಳೋದು,
ಡೈಲಿ ವಾಶ್ ಮಾಡ್ತಾಯಿದ್ರೆ ಬರ್ತಾನೆ ಇರ್ತದೆ. ಯಾಕಂದರೆ ಅಷ್ಟು ಸಿಮೆಂಟ್ ಧೂಳು ಬರುತ್ತೆ, ಎಷ್ಟು ಗಾಡಿಗಳು ಓಡಾಡ್ತೇವೆ. ಮೇನ್ ರೋಡಲ್ಲಾಗಿದ್ದರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು, ಸ್ವಲ್ಪ ಒಳಗಡೆನೇ ಐತೆ ನಮ್ಮನೆ. ಅಷ್ಟೊಂದು ಇಲ್ಲ ಅಂದ್ರೂ ಒಟ್ಟಿನಲ್ಲಿ ಡಬಲ್ ರೋಡ್ ಧೂಳು ಆರಾಮಾಗಿ ಬರುತ್ತೆ. ಎರಡು ಡಬಲ್ ರೋಡ್ ಐತೆ, ಆ ಕಡೆ ಒಂದು ರೋಡು ಈ ಕಡೆ ಒಂದು ರೋಡು. ಧೂಳು ತುಂಬಾ ಬರುತ್ತೆ. ಡೈಲಿ ಕಂಬಿ ಕ್ಲೀನ್ ಮಾಡಲ್ಲ, ಯಾಕಂದರೆ ತುಕ್ಕಿಡ್ಕೊಬಿಡುತ್ತೆ ಅನಿಸುತ್ತೆ. ಆದ್ರೂ ನಾನು ನೀರು ಹಾಕ್ತಾಯಿದ್ದಾಗ ಧೂಳು ಕಂಡ್ರೆ ಸಾಕು, ನೀರು ಹಾಕ್ಬಿಟ್ಟು ಕೈಲಿ ಒರೆಸ್ಕೊತಾನೆ ಇರ್ತೀನಿ, ಬಟ್ಟೆಯಲ್ಲಿ ಒರೆಸ್ಕೊತಾ ಇರ್ತೀನಿ. ಅದು ನನ್ನ ಮನಸ್ಸಿಗೆ ಇದಿರಲ್ಲ, ಕ್ಲೀನಾಗಿರ್ಬೇಕು ನನಗೆ. ತೊಳಿತಾನೆ ಇರ್ತೀನಿ, ವಾಶ್ ಮಾಡ್ತಾನೆ ಇರ್ತೀನಿ. ಏನು ತುಕ್ಕು ಹಿಡಿತಿದೆ ಅದು ಇದು ಅಂತ ನಾನು ಏನು ಲೆಕ್ಕಕ್ಕೆ ಹಾಕ್ಕೊಳ್ಳಲ್ಲ, ಆದರೆ ನೀಟಾಗಿರ್ಬೇಕು ಅಷ್ಟೇ ನನಗೆ. ಯಾಕಂದರೆ ಆಲ್ರೆಡಿ 3-4 ಸಲ ಪೇಂಟ್ ಹೊಡ್ಕೊತಾ ಇರ್ತೀವಿ, ಅಲ್ಲಲ್ಲೇ 3 ಸಲ ಕಂಬಿಗೆ ಹೊಡೆದಿರೋದು ಪೇಂಟು. ನೀಟಾಗಿದೆ, ವರಾಂಡ ಕಂಬಿ ಎಲ್ಲ ನೀಟಾಗಿದೆ, ಏನಿಲ್ಲ. ಅಲ್ಲಲ್ಲೇ ಏನಾದರೂ ತುಕ್ಕಿಡ್ಕೊಂಡಿದ್ರೆ, ತುಕ್ಕಿಡಿತಾ ಇದೆ ಅಂತ ಗೊತ್ತಾದರೆ ಪೇಂಟ್ ಹೊಡೆದ್ಬಿಡ್ಬೇಕು. ಅದ್ರ ಮೇಲೆ ನೀರು ಬಂದರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಇವಾಗೆಲ್ಲ ಕೆಳಗಂಟ ತೊಳ್ಕೊಂಡು ಹೋಗ್ಬಿಟ್ಟು ಮತ್ತು ವರಾಂಡ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ರಂಗೋಲಿ ಹಾಕುವ ಅಂತ ಕೆಳಗಡೆ ಹೋದೆ. ಎಲ್ಲ ಗುಡಿಸ್ದೆ ನೀಟಾಗಿ. ಡೈಲಿ ಬರುತ್ತೆ ಅದು, ಡೈಲಿ ಗುಡಿಸ್ತಾಯಿದ್ರೂ ಬರುತ್ತೆ, ವಾರಕ್ಕೆ ಗುಡಿಸ್ತಾಯಿದ್ರು ಬರುತ್ತೆ. ಅದು ನಮಗೆ ಏನೋ ಅಂತಾರಲ್ಲ, ವರ ಕೊಡ್ತಾ ಇರುತ್ತೆ ಅದು. ಕಡ್ಡಿ ಇದು ಹಣ್ಣೆಣ್ಣಾಗಲಿ ಎಲೆಗಳು ವಾರ ಅದಂತೂ ಎಲ್ಲ ತುಂಬೋಗಿರ್ತದೆ. ಡೈಲಿಗೆ ಅಷ್ಟೊಂದು ಕಸ. ನೆನ್ನೆ ತಾನೇ ಗುಡಿಸಿದೆ, ಆಲ್ರೆಡಿ ನೋಡಿ ಎಷ್ಟೊಂದು ಕಸ ಐತೆ. ಇನ್ನು ರಂಗೋಲಿ ಸ್ಟಾರ್ಟ್ ಮಾಡಿಕೊಂಡೆ. 13ರಿಂದ 1 ಸಮ ಚುಕ್ಕಿದ್ದೇನೆ. ಮುಂದೆಗಡೆ ಹಂಗೆ ಒಂದೊಂದು ಚುಕ್ಕಿ ಇಕ್ಬಿಟ್ಟು ಹಂಗೇ ಎಳೆ ಬಿಟ್ಬಿಟ್ಟೆ, ಹಂಗೆ ಎಣ್ದು ಮಾಮೂಲಿ ಬಿಡ್ತಾರಲ್ವ ಆ ಥರನೇ ಬಿಟ್ಬಿಟ್ಟೆ. ಇನ್ನು 13ರಿಂದ 1 ಬಿಟ್ಬಿಟ್ಟು, ಇದು ಆಲ್ರೆಡಿ ನನಗೆ ಗೊತ್ತಿತ್ತು ರಂಗೋಲಿ. ಇದು ನಮ್ಮಮ್ಮ ಬಿಡಿಸಿದ್ರು, ಇದು ನಮ್ಮ ಅಮ್ಮನ ಹತ್ರನೇ ಕಲ್ತಿದ್ದು. ಇದು ನಮ್ಮ ಅಮ್ಮನಿಗೆ ಜಾಸ್ತಿ ಇದ್ದೇ ಬಿಡೋದು ಜಾಸ್ತಿ. ಅವಾಗ ನಮ್ಮ ಗೋಡೆ ಮೇಲೆಲ್ಲ ನಮ್ಮ ಮನೆಗಳಲ್ಲಿ, ಹಳೆ ಮನೆಯಲ್ಲಿ ಇದನ್ನೇ ಜಾಸ್ತಿ ಬಿಡ್ತಾ ಇದ್ದಿದ್ದು ನಮ್ಮಮ್ಮ. ಇದು ಮತ್ತು ಒಂದು ಸೈಡ್ ಚುಕ್ಕಿ ಇದು ಬರ್ತದಲ್ಲ 7ರಿಂದ 1, ಅದೆಲ್ಲ ಜಾಸ್ತಿ ಬಿಡ್ತಾಯಿದ್ರು ಆವಾಗ. ಇವಾಗೆಲ್ಲ ಎಳೆ ರಂಗೋಲೆ, ಸ್ವಲ್ಪ ಈ ರಂಗೋಲೆ ಜಾಸ್ತಿ ಬಿಡ್ತಾರೆ. ಎಳೆ ರಂಗೋಲೆ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದ್ರೂ ಯಾವಾಗ ಒಂದು ಟೈಮ್ ಬಿಡ್ತೀವಿ. ಈ ಥರ ರಂಗೋಲಿಗಳೇ ಇಷ್ಟ ಆಗೋದು. ಮತ್ತು ಇನ್ನೊಂದು ಹೂವುಗಳೆಲ್ಲ ಬರ್ತಾವಲ್ಲ 15ರಿಂದ 8, 15ರಿಂದ 8, ಯಾವ ಬೀದಿಲಿ ನೋಡಿದ್ರೂ ಅದೇ ಬಿಡ್ತಾಯಿದ್ರು. ಯಾರು ಹಬ್ಬ ಮಾಡಿದ್ರೂ ರಂಗೋಲಿ ಬಿಡ್ಬಾ ಅಂತ ಕರಿತಾಯಿದ್ರು. ಇವಾಗೆಲ್ಲ ಆಲ್ಮೋಸ್ಟ್ ಅವ್ರವ್ರ ಮನೆ ಸೊಸೆದಿರೋ ಮಕ್ಕಳುಗಳೆಲ್ಲ ಕಲ್ತಿದ್ದಾರೆ ಊರ ಕಡೆ. ಇವಾಗೂ ಹಾವು ಥರ ಚೇಳು ಥರ ಒಂದಷ್ಟು ಬಿಟ್ಬಿಟ್ಟು ಬೇಗ ಅದು ಬೇರೆ ಮಧ್ಯಾಹ್ನ ಆಗ್ತಾಯಿತ್ತು. ಒಂದು 12 ಗಂಟೆ ಆಗಿತ್ತು, 10:11 ಆಗಿತ್ತು. ಬೇಗ ಬಿಟ್ಬಿಡೋಣ ಅಂದ್ಬಿಟ್ಟು ಬೇಗ ಬಿಡ್ತಾಯಿದ್ದೆ. ಆದರೂ ಒಂದು ಸೈಡ್ ಚೆನ್ನಾಗಿ ಬಂತು, ಒಂದು ಸೈಡ್ ಅಷ್ಟೊಂದು ದಪ್ಪ ಸಣ್ಣ ಜಾಸ್ತಿ ರಂಗೋಲಿ ಬಿಡೋದು. ಡೈಲಿ ಯಾವಾಗಲೂ ಬಿಡ್ತಾ ಇರಲಿಲ್ಲ, ಯಾಕಂದರೆ ಅವ್ರವ್ರ ಕೆಲಸನೇ ಜಾಸ್ತಿ ಆಗ್ತಾಯಿತ್ತು. ಬೆಳಗ್ಗೆ ಎದ್ದ ಅಂದರೆ ಹೊಲ್ತಕ್ಕೆ ಹೋಗೋರು. ಇವಾಗ ಜಾಸ್ತಿ ಕಡಿಮೆ ಆಗಿಬಿಟ್ಟೈತೆ ಹೊಲದ ಹತ್ರ ಹೋಗೋದು. ಮನೆ ಹತ್ರನೇ ಜಾಸ್ತಿ ಕ್ಲೀನ್ ಮಾಡಿಕೊಂಡು, ಮನೆ ಹತ್ರ ಸೆಗಣಿ ಹಾಕ್ಕೊಂಡು ರಂಗೋಲಿ ಬಿಟ್ಕೊಂಡು ಆರಾಮಾಗಿರ್ತಾರೆ. ಎಲ್ಲ ಸ್ನಾನ ಎಲ್ಲ ಮುಗೀತು. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಕ್ಯಾಮ್ರಾಮ್ಯಾನ್ ಆಗಿದ್ಲು ಸ್ವಲ್ಪ ಹೊತ್ತು ಅಷ್ಟೇ, 2 ನಿಮಿಷ ಮಾತ್ರ ಇಟ್ಕೊಂಡಿದ್ಲು. ನಾನು ಹೂವೆಲ್ಲ ತಂದಿದ್ದೆ, ಹೂವೆಲ್ಲ ಅದು ಅರಿಶಿನ ಹಾಕಿ ನೀಟಾಗಿ ತೊಳೆದು ಆಮೇಲೆ ಹೂವು ಮುಡಿಸ್ತೀನಿ ನಾನು. ಯಾಕಂದರೆ ಕಿತ್ಕೊಬಂದಿದ್ದಾಗ ಎಲ್ಲೆಲ್ಲೋ ಗುಡ್ಡೆ ಹಾಕಿರ್ತಾರಲ್ವ, ಧೂಳು ಬಿದ್ದಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರೊಳಗೆ ಅಜ್ಜಿ ಸ್ವಲ್ಪ ಈ ಥರ ಮಾಡಿಬಿಟ್ಟು ಸೋರ್ಸಾಕ್ಬಿಟ್ಟು ಹೂವು ಮುಡಿಸ್ತೀನಿ. ಯಾವಾಗೂ ಅಷ್ಟೇ ನಾನು ಕಂಪಲ್ಸರಿ ಅದು ಉಡಿ ಹೂವನೇ ತೊಗೊಬತ್ತೀನಿ. ಅದೇನಾರು ಹಾರ ಹಾಕಿದ್ರೂ ಅಷ್ಟೇ ಹಚ್ಬಿಟ್ಟೇ ಈ ಥರ ಕಟ್ ಮಾಡಿ ಮುಡಿಸೋದು. ಆದಷ್ಟು ಎಲ್ಲರೂ ಹಾಗೆ ಮಾಡಿ ಶುದ್ಧ ಮಾಡಿಬಿಟ್ಟೆ ಹೂವು ಮುಡಿಸ್ಬೇಕು. ಗರಿಕೆನೇ ಆಗಲಿ ಹೂವನೇ ಆಗಲಿ ಶುದ್ಧಿ ಮಾಡಿಬಿಟ್ಟೇ ಮುಡಿಸ್ಬೇಕು. ಆವಾಗೇ ನಮಗೂ ಮನಸ್ಸು ಸಮಾಧಾನ ಇರುತ್ತೆ. ಪೂಜೆ ಮಾಡಿದಾಗೂ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಓ ಮೈ ಗಾಡ್. ಪುಡಿ ಹೂವು ತಂದರೆ ಎಲ್ಲ ಜೋಡಿಸ್ಕೊಂಡು ಸಣ್ಣ ದೇವ್ರಿಗೆಲ್ಲ ಮುಡಿಸ್ಬೋದು. ಅದೇ ಕಟ್ಟಿರುತ್ತಂದರೆ ಮುಡ್ಸೋಕ್ಕೆ ಆಗಲ್ಲ. ಅದು ಕಟ್ ಮಾಡಿ ಮತ್ತೆ ನಿಸ್ರೆ ಭಾರವಾಗಿ ಎಲ್ಲ ಬಿದ್ದೋಯ್ತದೆ. ಚಿಕ್ಕದು ಹೂವು ತಂದರೆ ನೀಟಾಗಿ ಜೋಡಿಸ್ಕೊಂಡು ಒಂದು ಸಣ್ಣ ಹೂವನೂ ಒಂದೊಂದು ದೇವ್ರಿಗೆ ಹಾಕ್ಕೊಬೋದು.
ಅದಕ್ಕೋಸ್ಕರ ಎಲ್ಲ ದೇವ್ರಿಗೂ ಸಣ್ಣ ಸಣ್ಣಕ್ಕೂ ಎರಡೆರಡು ಹೂವು ಒಂದೊಂದು ಹೂವು ಜೋಡಿಸಿ ಪೂಜೆ ಮುಗಿಸೋಣ ಅಂತ ಮುಡಿಸ್ತಾಯಿದ್ದೀನಿ. ಡೈರೆಕ್ಟಾಗೆ ಬೆಂಕಿ ಪಟ್ಟದಿಂದ ಹಚ್ಬಾರ್ದು ದೀಪನ ಅಂತಾರೆ. ಫಸ್ಟು ಮನೆ ದೇವ್ರ ದೀಪನೇ ಹಚ್ಬೇಕು. ಯಾವಾಗಲೂ ಎರಡು ದೀಪ ಇಟ್ಕೊಂಡಿರ್ತೀವಲ್ಲ ಮನೆ ದೇವ್ರ ದೀಪ, ಅದನ್ನೇ ಫಸ್ಟ್ ಹಚ್ಚೋದು. ಆದರೆ ಡೈರೆಕ್ಟಾಗಿ ಕಡ್ಡಿಲಿ ಹಚ್ಬಾರ್ದು ಅಂತಾರೆ. ಯಾಕಂದರೆ ಒಂದೊಂದು ಸಲ ಹಚ್ಚಲ್ಲ, ಗೀರ್ತಾನೆ ಇರಬೇಕು, ಕಡ್ಡಿ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಆ ಥರ ಹಚ್ಬಾರ್ದು ಅಂತ ಹೇಳ್ಬಿಟ್ಟು ಗಂಧ ಕಡ್ಡಿ ಫಸ್ಟ್ ಹಚ್ಕೊಂಡು ಗಂಧ ಕಡ್ಡಿಯಿಂದನೇ ಮನೆ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಡೈಲಿ ಯಾವುದೋ ಗುರುವಾರ ದೇವ್ರು ಮಾಡ್ತೀವೋ ಮತ್ತು ಯಾವಾಗ ಶುಕ್ರವಾರ ದೇವರು ದುರ್ಗಾಶಕ್ತಿ ಮಾಡ್ತೀವೋ ಅದು ಎಕ್ಸ್ಟ್ರಾ ಬೇರೆ ಎಕ್ಸ್ಟ್ರಾ ದೀಪ ಹಚ್ಬೋದು. ಇಲ್ಲಾಂದರೆ ಇಲ್ಲಿ ಹಚ್ತಾನೆ ಇರ್ಬೋದು. ಅವ್ರವ್ರ ಇಷ್ಟ, ಅವ್ರವ್ರು ಹೆಂಗೆ ಪೂಜೆ ಮಾಡ್ತಾರೋ ಹಂಗೆ. ಆದರೆ ಫಸ್ಟು ಮನೆ ದೇವ್ರ ದೀಪನೇ ಉರಿಬೇಕಂತೆ ಹಂಗಂತ ಹೇಳ್ತಾರೆ. ಯಾವಾಗಲೂ ನಾನು ಫಾಲೋ ಮಾಡೋದು ಇದೇ ಥರನೇ. ಮನೆ ದೇವ್ರ ದೀಪ ಹಚ್ಚಿದೆ ಜಾಸ್ತಿ. ಎಲ್ಲ ಒಳಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ನನ್ನ ಮಗಳು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಕೂತವಳೆ ನೋಡಿ. ಕರ್ಪೂರ ಹಚ್ಬಿಟ್ಟು ಅದನ್ನ ಆರತಿ ಮಾಡೋಕ್ಕೂ ಭಯ ಪಡ್ತವಳೆ. ಸರಿ ಸಣ್ಣ ಮಾಡ್ಕೊಬೋ ಅಂದ್ಬಿಟ್ಟು ಸಣ್ಣ ಮಾಡ್ಕೊಬತ್ತವಳೆ. ನಾನು ಆರತಿ ಮಾಡಿಬಿಟ್ಟು ಇಟ್ಟಿದ್ದೆ, ಅದನ್ನ ನಾನು ಪೂಜೆ ಮಾಡ್ತೀನಿ ನನ್ನ ವೀಡಿಯೋ ಮಾಡ್ಬೋ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೆ. ಇವಾಗ ಅವಳೇ ವೀಡಿಯೋ ಮಾಡ್ಕೊಂಡು ಏನೋ ಮಾಡ್ತಾವಳೆ ನೋಡಿ. ಹೌದಾ, ಅದು ನಿನ್ನ ಮುದ್ದಾಯಿನ? ಮತ್ತೆ ಇದು ಸ್ವಲ್ಪ ದೊಡ್ಡದು. ಯಾ ಹಾಯ್ ಹೇಗಿದ್ಯಾ? ಚೆನ್ನಾಗಿದ್ಯಾ? ತುಂಬಾ ದೊಡ್ಡದಾಗಿದೆ. ಮತ್ತೆ ಇನ್ನೊಂದು ತೋರಿಸ್ಲಾ? ಇರಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ರೆ. ಬಾಯ್. ಇವಾಗ ಒಂದು ಸ್ಪೆಷಲ್ ರೆಸಿಪಿ ಮಾಡುವ ಬನ್ನಿ ಗೈಸ್. ಅದೆಲ್ಲ ಕೆಲಸ ಇನ್ನು ಬಟ್ಟೆ ಮಡ್ಚೋದೈತೆ, ಸ್ಯಾರಿಗಳು ಅದೆಲ್ಲ ಒಣಗಾಕಿದ್ನಲ್ಲ ಅವತ್ತು ತಗೊಬಂದಿದ್ದೀನಿ. ಮಡ್ಚೋದೈತೆ, ಮಡ್ಚಬೇಕು. ಫಸ್ಟು ಬಟ್ಟೆ ಮಡ್ಚ್ಬಿಟ್ಟು ಆಮೇಲೆ ಹಾಗಲಕಾಯಿ. ಸ್ಪೆಷಲ್ ರೆಸಿಪಿ ಅಂದರೆ ಹಾಗಲಕಾಯಿ ಗೈಸ್. ಫ್ರೈ ಮಾಡಿ ಅದನ್ನ ಪೌಡ್ರ್ ಮಾಡಿ ಯಾವ ಥರ ರೆಸಿಪಿ ಅಂತ ತೋರಿಸ್ತೀನಿ. ಆಲ್ರೆಡಿ ತೋರಿಸಿದ್ದೀನಿ, ಇನ್ನೂ ಒಂದ್ಸಲ ತೋರಿಸುವ ಬನ್ನಿ. ಯಾರ್ಯಾರು ನೋಡಿಲ್ಲ, ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಡ್ಡು ರೆಸಿಪಿ ಅವೆಲ್ಲ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ ನೀವು ಓಕೆ ಗೈಸ್, ಬನ್ನಿ ಇವಾಗ ಒಂದು ಫುಡ್ ಸ್ಪೆಷಲ್ ರೆಸಿಪಿ ಮಾಡುವ. ನೋಡಿ ಗೈಸ್, ನಾನು ಏನು ಹಾಕಿಲ್ಲ ನೋಡಿ. ಸ್ಕಿನ್ ನೋಡಿ, ರಿಯಲಿ ಸ್ಕಿನ್ ಇದು ಇನ್ನೂ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಗೊತ್ತಾ. ಇವಾಗ ತಾನೇ ಪೂಜೆ ಮಾಡಿಬಿಟ್ಟು ಕುಂಕುಮ ಇಕ್ಕೊಂಡು ಮತ್ತು ಪೊಂಗಲ್ ತಿನ್ಬಿಟ್ಟು ಕುತ್ಕೊಂಡೆ. ಇವಳು ನೋಡಿದ್ರೆ ರೆಕಾರ್ಡ್ ಮಾಡ್ತಾವಳೆ ಗೈಸ್. ನನ್ನ ಮಗ ಬಂದ. ಬದನೆಕಾಯ್ದು ಎಣ್ಗಾಯಿ ಮಾಡ್ತಾಯಿದ್ದೀನಿ ನೋಡಿ. ಅವತ್ತು ಒಂಥರ ಡಿಫ್ರೆಂಟಾಗಿ ಮಾಡಿದೆ, ಇವತ್ತು ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇವತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಅವತ್ತು ಪೌಡ್ರ್ ಮಾಡ್ಕೊಂಡಿದ್ದಲ್ವ, ಇವತ್ತೇನು ಮಾಡಿದ್ದೀನಿ ಗೊತ್ತಾ, ಮಸಾಲ ರುಬ್ಬಿ ಮಾಡಿದ್ದೀನಿ ಈ ಥರ. ಇವಾಗ ತುಂಬಿಟ್ಟು ಅದಕ್ಕೆ ಇಡ್ತೀನಿ ನೋಡಿ. ಸ್ವಲ್ಪ ಹುಣಸೆ ಹುಳಿ ಉಣ್ಣಿಯಾಗಿ ಮಾಡಿದ್ದೀನಿ ಇಷ್ಟೇ. ಮಸಾಲ ಒಂದು ರುಬ್ಕೊಂಡ್ರೆ ಈಸಿ ಇದೆ. ಎಣ್ಗಾಯಿ ಬದನೆಕಾಯಿ ಮಾಡೋದು ತುಂಬ ಈಸಿ. ಈ ಥರ 4 ಭಾಗ ಮಾಡ್ಕೊಂಡ್ರೆ ನೋಡಿ ತುಂಬ ಈಸಿ. ಒಂದು ಕಡೆ ಏನು ಮಾಡಿದ್ದೀನಿ, ಬಜ್ಜಿ ಮಾಡುವ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬಜ್ಜಿ ಹಚ್ಚಿದ್ದಾರೆ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಎಣ್ಣೆ ಇಟ್ಟಿದ್ದೀನಿ, ಇನ್ನೂ ಹಚ್ಚಿಲ್ಲ. ಆಮೇಲೆ ಇದು ರೆಡಿ ಮಾಡಿಬಿಟ್ಟು ಆಮೇಲೆ ಹಚ್ಕೊತೀನಿ ನೋಡಿ. ಇವಾಗ ಈ ಮಸಾಲೆನ ಇದಕ್ಕೆ ತುಂಬಿಟ್ಟು ಹಾಕ್ತೀನಿ. ಈ ಥರ ರುಬ್ಕೊಂಡಿದ್ದನ್ನ ಇದ್ರೊಳಗೆ ಹಾಕ್ಬಿಟ್ಟು ಸಣ್ಣಕ್ಕೆ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂದರೆ ಮಸಾಲ ಬೇಗ ಬೆಂದೋಗುತ್ತೆ. ಆಲ್ರೆಡಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದಲ್ವಾ. ಸುಡ್ತಾ ಇದೆ ಮಸಾಲೆನೇ ಸ್ವಲ್ಪ ಸುಡ್ತಾ ಇದೆ. ಚಟ್ನಿ ಥರ ಇವಾಗ ಇದ್ದೇ ರೆಡಿ ಇದೆ. ಉಪ್ಪು ಹಾಕ್ಬಿಟ್ರೆ ಇದಕ್ಕೆ ಇದು ಒಂಥರ ಟೊಮೊಟೊ ಚಟ್ನಿ ಥರ ಆಗ್ಬಿಟ್ಟಿರುತ್ತೆ. ಕಡಲೆ ಬೀಜ,
ಸ್ವಲ್ಪ ಫ್ರೈ ಮಾಡಿ ಅದೆಲ್ಲ ಹಾಕ್ಕೊಂಡಿದ್ದೀವಿ. ಇದನ್ನೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ತಿರ್ತೀನಿ ಮಸಾಲ ಒಳಗಡೆಗೆ. ಈ ಥರ ಸಣ್ಣಗೆ ಬೇಯಿಸ್ಕೋಬೇಕು. ಅವಳು ತುಂಬ ಕಿರಿಕ್ ಮಾಡ್ತಾಯಿದ್ಲು, ಹೊಡ್ತಾ ಇದ್ಲು. ಅದಕ್ಕೋಸ್ಕರ ಅವತ್ತು ಸೂಪರಾಗಿತ್ತು ಗೈಸ್. ಹಂಗೆ ಪೌಡ್ರ್ ಮಾಡ್ಕೊಂಡದಕ್ಕೆ ಸಖತ್ತಾಗಿತ್ತು. ಅದಕ್ಕೆ ಮಾಡು ಮಮ್ಮಿ ಅಂತ ನಮ್ಮ ಗಗನ್ ಕೇಳ್ತಾ ಇದ್ದ, ನನ್ನ ಮಗ. ಅದಕ್ಕೆ ಮತ್ತೆ ಮಾಡುವ ಅಂತ ಮಾಡ್ತಾಯಿದ್ದೀನಿ. ನಾನು ಆಗ್ಲಕಾಯಿ ಮಸಾಲ ಮಾಡುವ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ. ನಾಳೆ ಮಾಡ್ತೀನಿ ಅದು, ಯಾಕಂದರೆ ನಾಳೆ ಸಾಟರ್ಡೆ ಅದೆಲ್ಲ ನಾಳೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾಳೆ ಮಾಡ್ತೀನಿ ಗೈಸ್. ಓಕೆ, ಆಯಿತು. ಇದು ಸಣ್ಣ ಬೇಯಿಸ್ಕೊತಾ ಇರುವ. ಇದು ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ಮಸಾಲೆ ಹಾಕ್ಕೊಡುವ. ಈ ಥರ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದು ಸೈಡೇ ಬೇಯಿಸ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಮಸಾಲೆ ಬೆಂದೈತೆ. ಅದಕ್ಕೋಸ್ಕರ ಬರೀ ಬದನೆಕಾಯಿ ಬೇಯಬೇಕು. ಮೇಲೆ ಚೆನ್ನಾಗಿ ಬೆಂದ್ಬಿಟ್ರೆ ಒಳಗಡೆ ಆಮೇಲೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. ಓಕೆ, ಬೇಯ್ತಾ ಇರಲಿ ಸಣ್ಣಕ್ಕೆ. ಅಷ್ಟರಲ್ಲಿ ಬಜ್ಜಿ ಬಿಟ್ಕೊಳ್ಳೋ. ನೋಡಿ, ಸಣ್ಣೆ ಕಾಲೈತೆ, ಬಜ್ಜಿ ಹಾಕ್ತಾ ಇದ್ದೀನಿ. ಕಾಣಿಸ್ತೈತಾ ಗೊತ್ತಿಲ್ಲ. ಒಂದು ಕಡೆಗೆ ಬದನೆಕಾಯಿ ಬೇಯ್ತೈತೆ. ಹುಷಾರಾಗಿ ನೋಡ್ಕೊಂಡು ಹಾಕ್ತೀವಿ. ನಮ್ಮ ಮನೆಯವ್ರಿಗೆ ಹೆಚ್ಚಕ್ಕೆ ಬರಲ್ಲ, ಉದ್ದಕ್ಕೂ ಈ ಥರ ಹಚ್ಬಿಟ್ಟವ್ರೆ. ಒಂದೊಂದು ಕೈ ನೋಡಿ ಯಾವ ಥರ ಹಚ್ಚವ್ರೆ. ಈ ಥರ ಪಿಕೆ ಹಚ್ತಾರ ಬಜ್ಜಿ ಮೆಣಸಿನ್ಕಾಯಿ. ಈ ಥರನೇ ಎಲ್ಲ ಹಚ್ಚಿರೋದು. ಮೆಣಸಿನ್ಕಾಯಿ ದಪ್ಪಗೆ ಚೆನ್ನಾಗಿರುತ್ತೆ. ದಪ್ಪ ಕಚ್ಕೊಳ್ಳಿ ಗೈಸ್. ಈ ಥರ ಸಣ್ಣ ಸಣ್ಣ ಮಾಡಬೇಡ್ರಿ. ಏನು ಒಂದು 150 ಜನ ಬಂದಿರೋ ಥರ ಸಣ್ಣ ಕಚ್ಚವ್ರೆ. ಇರೋರು 4 ಜನ ತಿಂತೀವಿ, ಅದರಲ್ಲಿ ಪೇಪಟಿ ಹಚ್ಚವ್ರೆ. ನನ್ಗಂತೂ ಮೆಣಸಿನ್ಕಾಯಿ ಬಾಯಿ ಸಿಕ್ಕಿದ್ರೇನೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇಲ್ಲಾಂದ್ರೆ ಏನು ಬರೀ ಕಡ್ಲೆಟ್ ತಿನ್ನಂಗೆ ಆಯ್ತದೆ, ಚೆನ್ನಾಗಿರಲ್ಲ ಗೈಸ್. ದಪ್ಪ ಕಚ್ಕೊಳ್ಳಿ. ಇದಕ್ಕಿನ ಅರ್ಧ ಬರುತ್ತಲ್ಲ. ಒಂದ್ ಮೆಣಸಿನ್ಕಾಯಲ್ಲಿ ಬರೀ 4 ಮಾಡಿ ಸಾಕು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮನೆ ಎಷ್ಟು ಸಣ್ಣ ಕಚ್ಚರ್ ನೋಡಿ, ಹೆಚ್ಚ ಕೊಡ್ಲಿ ಅಂತ ನಾನು ಕಡಿಮೆ ಕೊಡ್ತಾ ಇದ್ನಲ್ಲ, ಅದಕ್ಕೆ. ಹೊಟ್ಟೆ ತುಂಬಾ ದಪ್ಪ ಇದೆ, ಕಡಿಮೆ ತಿನ್ನಿ ಅಂತ ಅಂದ್ರೆ ಬೈತಾರೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಡ್ತೀನಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಆದಷ್ಟು ಸಣ್ಣಕ್ಕೆ ಇಟ್ಕೊಳ್ಳಿ. ಸಣ್ಣಕ್ಕೆ ಬೆಂದ್ರೆ ಬೇಗ ಬೆಂದು ಅಂದ್ರೆ ಒಳಗಡೆ ಎಲ್ಲ ಬೇಯುತ್ತೆ ಚೆನ್ನಾಗಿ. ಇದೇನಾಗೈತೆ ನೋಡುವ. ಓಕೆ ಗೈಸ್, ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಾಕುವ. ಇವಾಗ ಈ ಮಸಾಲೆ ಐತಲ್ಲ ಎಲ್ಲ ಕಲಿಸ್ಬಿಡೋಣ. ಈ ಥರ ಕಲಿಸ್ಕೊಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದೈತೆ, ಕಾಣಿಸ್ತೈತಲ್ಲ. ಈ ಕಡೆ ಬಜ್ಜಿ ಬೆಂದಾಯ್ತಿನೇನು, ಅರ್ಧಂಬರ್ಧ ತಿರ್ಬಾಕ್ಬೇಕು. ಹೋಯ್ತೀನಿ. ಈ ಥರ ಉಲ್ಟಾ ಮಾಡ್ಬಿಡೋ ಗೈಸ್. ಏನಾಯ್ತು ಬೆಂದು. ನನಗಂತೂ ತುಂಬ ಒಂಚೂರು ಇಷ್ಟ ಆಗಿಲ್ಲ ಈ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದು. ಎಲ್ಲೆಲ್ಲ ಕೊಟ್ಟು ಅನಿಸ್ತಾ ಇದೆ. ನಾನು ನೋಡಲೇ ಎಲ್ಲ ಹಚ್ತಾ ಇದೆ ಗೈಸ್. ಇಲ್ಲಿ ನಾನು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಈ ಥರ ಮಾಡಿಟ್ಟವ್ರೆ. ಎಷ್ಟಂತ ತಿಂತೀರಾ ಇವ ಈ ಎಣ್ಣೆಗೆ ಹಾಕೊಂಡು. ತುಂಬ ಬೇಜಾರಾಗ್ತಾ ಇದೆ ನಿಜ. ನೋಡಿ, ಈಗ ತಿರ್ಬಾನ ಅದೊಂದು ಸ್ವಲ್ಪ ಬೇಯ್ಲಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂತಲ್ವ ಗೈಸ್. ಅವತ್ತೊಂಥರ ಮಾಡಿದೆ, ಇವತ್ತೊಂಥರ ಮಾಡಿದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ವೆರೈಟಿ ಮಾಡಿದಾಗಲ್ಲ ನಿಮಗೆ
ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗ ತಕ್ಷಣ ನೋಡ್ಬೋದು, ಅಡಿಗೆ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೊಟ್ಟಿಗೆ ಅಂತೂ ತುಂಬಾ ಏಳು ಮಾಡಿಸಿದ್ದು ಎಣ್ಗಾಯಿ ಬದನೆಕಾಯಿ. ಓಕೆ ಗೈಸ್, ರೊಟ್ಟಿ ರೆಡಿ ಮಾಡ್ಬಿಟ್ಟು ಆಮೇಲೆ ಸಿಗುವ.